ಮೇಷರಾಶಿಯವರೇ, ಜೂನ್ 20ರಿಂದ 23ರವರೆಗೆ ನಡೆಯುವ 4 ದಿನಗಳ ಬಗ್ಗೆ ಮಾತನಾಡುವ ಮುನ್ನ ಒಂದು ಪ್ರಮುಖವಾದ ವಿಷಯವನ್ನು ತಿಳಿದುಕೊಳ್ಳಬೇಕು. ಈ 4 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಒಂದು ಘಟನೆ, ಒಂದು ಸುದ್ದಿ, ಒಬ್ಬ ವ್ಯಕ್ತಿ, ಒಂದು ನಿರ್ಧಾರ ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಮಟ್ಟಿಗೆ ಪ್ರಭಾವ ಬೀರುತ್ತದೆ. ಬಹಳಷ್ಟು ಜನರು ಈ ಸಂಕೇತವನ್ನು ಗುರುತಿಸುವುದಿಲ್ಲ, ಆದರೆ ಗುರುತಿಸಿದವರು ಮುಂದೆ ನುಗ್ಗಿ ಹೋಗುತ್ತಾರೆ. ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಅಗ್ನಿತತ್ವವು ಮತ್ತಷ್ಟು ಬಲಗೊಳ್ಳುತ್ತದೆ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದರ ಮೇಲೆ ಸಂಪೂರ್ಣ ಗಮನ ಹರಿಸುತ್ತೀರಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಒಂದು ಅನುಮಾನ ಈ ವಾರದಲ್ಲಿ ಮುಕ್ತಾಯಕ್ಕೆ ಬರುತ್ತದೆ. ನೀವು ಎದುರು ನೋಡುತ್ತಿರುವ ಉತ್ತರ ನಿಮ್ಮ ಮುಂದೆ ಬರುತ್ತದೆ. ಜೂನ್ 20ರ ಶನಿವಾರ ಬೆಳಗಿನ ಆರಂಭದಿಂದಲೇ ನಿಮ್ಮ ಸುತ್ತಲಿನ ವಾತಾವರಣವು ಭಿನ್ನವಾಗಿ ಕಾಣಿಸುತ್ತದೆ. ಕೆಲವು ದಿನಗಳಿಂದ ನಿಧಾನವಾಗಿ ಸಾಗುತ್ತಿದ್ದ ಕೆಲಸಗಳು ಒಂದೇ ಬಾರಿಗೆ ವೇಗವನ್ನು ಪಡೆದುಕೊಳ್ಳುತ್ತವೆ. ನಿಮ್ಮೊಂದಿಗೆ ಮಾತನಾಡಲು ಆಸಕ್ತಿ ತೋರಿಸದ ವ್ಯಕ್ತಿಗಳು ಮತ್ತೆ ಸಂಪರ್ಕಿಸಲು ಪ್ರಾರಂಭಿಸುತ್ತಾರೆ. ನೀವು ನಿರೀಕ್ಷಿಸಿದ ಒಂದು ಮಾಹಿತಿ ನಿಮ್ಮ ಕಿವಿಗೆ ಬೀಳುತ್ತದೆ. ಈ ದಿನ ನಿಮಗೆ ಕಾಣಿಸುವ ಮೊದಲ ಸಂಕೇತವು ಸಂಪರ್ಕಕ್ಕೆ ಸಂಬಂಧಿಸಿದ್ದಾಗಿದೆ. ಒಂದು ಫೋನ್ ಕಾಲ್, ಒಂದು ಮೆಸೇಜ್, ಒಂದು ಆಹ್ವಾನ, ಒಂದು ಮಾಹಿತಿ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಆ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಅದೇ ಮುಂದಿನ ಬೆಳವಣಿಗೆಗಳಿಗೆ ದಾರಿಯನ್ನು ತೆರೆಯುತ್ತದೆ. ಉದ್ಯೋಗ ರಂಗದಲ್ಲಿರುವ ಮೇಷರಾಶಿಯವರಿಗೆ ವಿಶೇಷವಾದ ಚಲನೆ ಕಾಣಿಸುತ್ತದೆ. ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಅನುಕೂಲಕರವಾಗಿ ಮಾತನಾಡುತ್ತಾರೆ. ಹಿಂದೆ ನೀವು ಮಾಡಿದ ಪರಿಶ್ರಮದ ಬಗ್ಗೆ ಚರ್ಚೆ ನಡೆಯುತ್ತದೆ. ನೀವು ಪ್ರತ್ಯಕ್ಷವಾಗಿ ಕೇಳದಿದ್ದರೂ ನಿಮ್ಮ ಹೆಸರಿನ ಪ್ರಸ್ತಾಪ ಬರುತ್ತದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಈ ದಿನ ಒಂದು ಹೊಸ ಆಲೋಚನೆ ಮೂಡುತ್ತದೆ. ಆಲೋಚನೆ ಸಣ್ಣದಾಗಿ ಕಂಡರೂ ಅದರಲ್ಲಿ ಭವಿಷ್ಯ ಅಡಗಿರುತ್ತದೆ. ನಿಮ್ಮ ಮನಸ್ಸಿಗೆ ಬಂದ ಮೊದಲ ಆಲೋಚನೆಯನ್ನು ಬರೆದು ಇಟ್ಟುಕೊಳ್ಳಿ, ಯಾಕೆಂದರೆ ಅದೇ ಮುಂಬರುವ ದಿನಗಳಲ್ಲಿ ದೊಡ್ಡ ಅವಕಾಶಕ್ಕೆ ಬೀಜವಾಗುತ್ತದೆ. ಈಗ ತುಂಬಾ ಪ್ರಮುಖವಾದ ವಿಷಯ. ಜೂನ್ 20ರಂದು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿಗಳಲ್ಲಿ ಒಬ್ಬರು ಸಾಮಾನ್ಯ ವ್ಯಕ್ತಿಯಲ್ಲ. ಆ ವ್ಯಕ್ತಿ ನಿಮಗೆ ಹೊಸ ದಾರಿಯನ್ನು ತೋರಿಸುವ ವ್ಯಕ್ತಿಯಾಗಿ ನಿಲ್ಲುತ್ತಾರೆ. ಆರಂಭದಲ್ಲಿ ಆ ಸಂಭಾಷಣೆ ದೊಡ್ಡದಾಗಿ ಅನಿಸುವುದಿಲ್ಲ, ಆದರೆ ದಿನಗಳು ಕಳೆದಂತೆ ಆ ಮಾತಿನ ಮೌಲ್ಯ ನಿಮಗೆ ಅರ್ಥವಾಗುತ್ತದೆ. ಕುಟುಂಬದ ವಿಷಯಗಳಲ್ಲಿ ಹಿಂದೆ ಇದ್ದ ಸಣ್ಣ ಪುಟ್ಟ ಅಪಾರ್ಥಗಳು ಕಡಿಮೆಯಾಗುತ್ತಾ ಬರುತ್ತವೆ. ನಿಮ್ಮ ಮಾತಿಗೆ ಗೌರವ ಹೆಚ್ಚುತ್ತದೆ. ಮನೆಯಲ್ಲಿ ಒಂದು ಪ್ರಮುಖ ನಿರ್ಧಾರದ ಬಗ್ಗೆ ಚರ್ಚೆ ನಡೆಯುವ ಅವಕಾಶವಿರುತ್ತದೆ. ಅದರಲ್ಲಿ ನಿಮ್ಮ ಅಭಿಪ್ರಾಯವು ಪ್ರಮುಖವಾಗುತ್ತದೆ. ಆರ್ಥಿಕವಾಗಿ ನೋಡಿದರೆ ಈ ದಿನ ಖರ್ಚುಗಳ ಬಗ್ಗೆ ಆಲೋಚನೆ ಹೆಚ್ಚಾಗಿರುತ್ತದೆ. ಆದರೆ ಅದೇ ಸಮಯದಲ್ಲಿ ಹೊಸ ಆದಾಯದ ಮಾರ್ಗದ ಬಗ್ಗೆ ಮಾಹಿತಿಯೂ ಬರುತ್ತದೆ. ನೀವು ಹಿಂದೆ ಕೈಬಿಟ್ಟ ಒಂದು ಅವಕಾಶ ಮತ್ತೊಮ್ಮೆ ನಿಮ್ಮ ಮುಂದೆ ಬರುತ್ತದೆ. ಮೇಷರಾಶಿಯವರು ಈ ದಿನ ಮಧ್ಯಾಹ್ನದ ನಂತರ ಒಂದು ವಿಶೇಷವಾದ ಜಾಗ್ರತೆ ವಹಿಸಬೇಕಾದ ಅಂಶವೇನೆಂದರೆ ಕೋಪ. ನಿಮ್ಮ ಸಹಜ ಸ್ವಭಾವವಾದ ವೇಗವು ಕೆಲವು ಸಂದರ್ಭಗಳಲ್ಲಿ ಇತರರಿಗೆ ಅಸಹನವನ್ನು ಉಂಟುಮಾಡುತ್ತದೆ. ಅದಕ್ಕಾಗಿಯೇ ಮಾತನಾಡುವ ಮುನ್ನ ಯೋಚಿಸಿ ಮಾತನಾಡಿ. ನಿಮ್ಮ ಒಂದು ಮಾತು ಒಂದು ಸಂಬಂಧವನ್ನು ಬಲಪಡಿಸಬಲ್ಲದು, ಅದೇ ಒಂದು ಮಾತು ದೂರವನ್ನು ಕೂಡ ಹೆಚ್ಚಿಸಬಲ್ಲದು. ಈಗ ಆ ಒಂದು ಘಟನೆಯ ಬಗ್ಗೆ ಮೊದಲ ಸಂಕೇತವನ್ನು ಹೇಳುತ್ತಿದ್ದೇನೆ. ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿದ್ದ ವಿಷಯದ ಬಗ್ಗೆ ಅನಿರೀಕ್ಷಿತ ಮಾಹಿತಿ ಲಭಿಸುತ್ತದೆ. ಅದು ಉದ್ಯೋಗವಿರಬಹುದು, ವ್ಯಾಪಾರವಿರಬಹುದು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯವಿರಬಹುದು. ಆ ಮಾಹಿತಿಯನ್ನು ಕೇಳಿದ ಕ್ಷಣದಲ್ಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಬರುತ್ತದೆ. ಇದನ್ನೇ ನಾನು ಎದುರು ನೋಡುತ್ತಿದ್ದುದು ಎಂಬ ಭಾವನೆ ಮೂಡುತ್ತದೆ. ಇಲ್ಲೇ ಬಹಳಷ್ಟು ಜನರು ಮಾಡುವ ತಪ್ಪು ಏನೆಂದರೆ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳುವುದು. ಆದರೆ ಮೇಷರಾಶಿಯವರು ಈ ಸಮಯದಲ್ಲಿ ಸೂಕ್ಷ್ಮ ಪರಿಶೀಲನೆಯೊಂದಿಗೆ ಮುಂದೆ ಹೋಗಬೇಕು, ಏಕೆಂದರೆ ಅಸಲಿ ಚಿತ್ರಣ ಇನ್ನೂ ಪೂರ್ತಿಯಾಗಿ ಹೊರಬಿದ್ದಿಲ್ಲ. ಸಾಯಂಕಾಲದ ಸಮಯಕ್ಕೆ ನಿಮ್ಮ ಸುತ್ತಲಿರುವ ವ್ಯಕ್ತಿಗಳ ನಡವಳಿಕೆಯಲ್ಲಿ ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರು ಒಂದು ಕಡೆಯಾದರೆ, ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರು ಮತ್ತೊಂದು ಕಡೆ ಸ್ಪಷ್ಟವಾಗಿ ಕಾಣಿಸುತ್ತಾರೆ. ಹಿಂದೆ ನಿಮಗೆ ಅಡ್ಡಿಯಾಗಿ ನಿಂತಿದ್ದ ಒಂದು ಪರಿಸ್ಥಿತಿ ದುರ್ಬಲಗೊಳ್ಳುತ್ತದೆ. ನೀವು ಮುಂದೆ ಹೋಗಲು ಅಡ್ಡಲಾಗಿದ್ದ ಒಂದು ಗೋಡೆಯಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ. ಅದೇ ಈ 4 ದಿನಗಳ ಪ್ರಮುಖ ಸೂಚನೆ. ರಾತ್ರಿಯ ಸಮಯಕ್ಕೆ ನೀವು ಒಂದು ಆಲೋಚನೆಯಲ್ಲಿ ಮುಳುಗಿ ಹೋಗುತ್ತೀರಿ. ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಗುರಿಗಳ ಬಗ್ಗೆ ಆಳವಾಗಿ ಯೋಚಿಸುತ್ತೀರಿ. ಅದೇ ಆಲೋಚನೆ ಜೂನ್ 21ರಂದು ನಡೆಯುವ ಘಟನೆಗಳಿಗೆ ಬುನಾದಿ ಹಾಕುತ್ತದೆ. ಜೂನ್ 21ರ ಭಾನುವಾರ ಬೆಳಿಗ್ಗೆ ನಿಮ್ಮ ಜೀವನಕ್ಕೆ ಬರುವ ಸುದ್ದಿ ಜೂನ್ 20ರಂದು ನೀವು ನೋಡಿದ ಮೊದಲ ಸಂಕೇತದೊಂದಿಗೆ ನೇರ ಸಂಬಂಧವನ್ನು ಹೊಂದಿರುತ್ತದೆ. ಬಹಳಷ್ಟು ಜನರು ಈ 2 ವಿಷಯಗಳನ್ನು ಒಟ್ಟಿಗೆ ಸೇರಿಸಿ ನೋಡುವುದಿಲ್ಲ. ಆದರೆ ಮೇಷರಾಶಿಯವರು ಈ ಸಂಬಂಧವನ್ನು ಗುರುತಿಸಿದ ಕ್ಷಣದಿಂದ ಪರಿಸ್ಥಿತಿಗಳು ವೇಗವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ.
ಮೇಷರಾಶಿಯವರಿಗೆ ಜೂನ್ 21 ಭಾನುವಾರ ಪ್ರಾರಂಭವಾಗುವ ಸಮಯ. ಜೂನ್ 20ರಂದು ಕಾಣಿಸಿಕೊಂಡ ಸಂಕೇತಗಳ ಅಸಲಿ ಅರ್ಥವನ್ನು ಹೊರಹಾಕುವ ದಿನ. ನಿನ್ನೆ ನೀವು ನೋಡಿದ ಸಣ್ಣ ಘಟನೆಗಳು, ಕೇಳಿದ ಮಾತುಗಳು, ಭೇಟಿಯಾದ ವ್ಯಕ್ತಿಗಳು ಈ ದಿನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಾರೆ. ಜೂನ್ 21ರ ಬೆಳಿಗ್ಗೆ ನಿಮ್ಮ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಕಾಣಿಸುತ್ತದೆ. ಕಳೆದ ಕೆಲವು ದಿನದಿಂದ ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬ ಗೊಂದಲದಲ್ಲಿದ್ದರೂ ಈ ದಿನ ನಿಮ್ಮ ಮನಸ್ಸು ಒಂದು ನಿರ್ಧಾರದ ಕಡೆಗೆ ಕದಲುವುದಕ್ಕೆ ಪ್ರಾರಂಭಿಸುತ್ತದೆ. ನೀವು ಗಮನಿಸಬೇಕಾದ ಮೊದಲ ವಿಷಯವೇನೆಂದರೆ, ಈ ದಿನ ನಿಮ್ಮ ಸುತ್ತ ನಡೆಯುವ ಪ್ರತಿ ಸಂಭಾಷಣೆಯಲ್ಲೂ ಒಂದು ಸಂದೇಶ ಅಡಗಿರುತ್ತದೆ. ಬೆಳಗಿನ ಸಮಯಕ್ಕೆ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಮಾತನಾಡುವ ವಿಧಾನ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಆ ವ್ಯಕ್ತಿ ಹಿಂದೆ ನಿಮ್ಮ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸದಿದ್ದರೂ ಈ ದಿನ ಹೇಳುವ ಒಂದು ಮಾತು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ. ಬಹಳಷ್ಟು ಜನರು ಅದನ್ನು ಸಾಮಾನ್ಯ ಸಂಭಾಷಣೆಯೆಂದು ಭಾವಿಸುತ್ತಾರೆ. ಆದರೆ ಮೇಷರಾಶಿಯವರಿಗೆ ಅದು ಒಂದು ದಿಕ್ಸೂಚಿ ಇದ್ದಂತೆ. ಉದ್ಯೋಗ ರಂಗದಲ್ಲಿರುವವರಿಗೆ ಈ ದಿನ ಗುರುತಿಸುವಿಕೆ ಶಕ್ತಿಶಾಲಿಯಾಗಿ ಕಾಣಿಸುತ್ತದೆ. ನೀವು ಮಾಡಿದ ಕೆಲಸಕ್ಕೆ ಪ್ರಶಂಸೆಗಳು ಕೇಳಿಬರುತ್ತವೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಪ್ರತಿಭೆಯನ್ನು ಗಮನಿಸುತ್ತಿರುವ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಅನುಕೂಲಕರವಾಗಿ ಮಾತನಾಡುತ್ತಾರೆ. ನಿಮ್ಮ ಕಷ್ಟಕ್ಕೆ ಮೌಲ್ಯ ಸಿಗುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ವ್ಯಾಪಾರ ರಂಗದಲ್ಲಿರುವ ಮೇಷ ರಾಶಿಯವರಿಗೆ ಈ ದಿನ ವಿಶೇಷವಾದ ಶಕ್ತಿಯನ್ನು ತರುತ್ತದೆ. ಹಿಂದೆ ನಿಂತು ಹೋಗಿದ್ದ ಒಂದು ಚರ್ಚೆ ಮತ್ತೆ ಶುರುವಾಗುತ್ತದೆ. ನಿಮ್ಮ ಬಳಿಗೆ ಬರುವ ಮಾಹಿತಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಬದಲಾಯಿಸುವ ಮಟ್ಟಿಗೆ ಇರುತ್ತದೆ. ನೀವು ಹಲವು ದಿನಗಳಿಂದ ಆಲೋಚಿಸುತ್ತಿರುವ ವಿಸ್ತರಣೆಗೆ ಸಂಬಂಧಿಸಿದ ಸಂಕೇತಗಳು ಕಾಣಿಸುತ್ತವೆ. ಈಗ ಆ ಒಂದು ಘಟನೆಗೆ ಸಂಬಂಧಿಸಿದ ಎರಡನೇ ಸಂಕೇತದ ಬಗ್ಗೆ ಮಾತನಾಡಿಕೊಳ್ಳೋಣ. ಜೂನ್ 21ರಂದು ನೀವು ಒಂದು ಆಯ್ಕೆಯ ಮುಂದೆ ನಿಲ್ಲುತ್ತೀರಿ. ಎರಡೂ ಮಾರ್ಗಗಳು ನಿಮ್ಮ ಮುಂದೆ ಇರುತ್ತವೆ. ಒಂದು ಸುರಕ್ಷಿತವಾದದ್ದು, ಮತ್ತೊಂದು ಸಾಹಸಮಯವಾದದ್ದು. ಮೇಷರಾಶಿಯವರು ತಮ್ಮ ಸ್ವಭಾವದ ಪ್ರಕಾರ ಎರಡನೇ ದಾರಿಯನ್ನು ನೋಡಲು ಪ್ರಾರಂಭಿಸುತ್ತಾರೆ. ಇದೇ ಈ 4 ದಿನಗಳಲ್ಲಿ ಅತ್ಯಂತ ಪ್ರಮುಖವಾದ ತಿರುವು. ಕುಟುಂಬದ ವಿಷಯಗಳಲ್ಲಿ ಒಂದು ಶುಭವಾರ್ತೆ ಕೇಳಿಬರುತ್ತದೆ. ಮನೆಯಲ್ಲಿ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಒಂದು ವಿಷಯ ಮುಂದೆ ಸಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ದೂರ ಕಡಿಮೆಯಾಗುತ್ತದೆ. ನಿಮ್ಮ ಮಾತಿಗೆ ಗೌರವ ಹೆಚ್ಚುತ್ತದೆ. ಈ ದಿನ ಮಧ್ಯಾಹ್ನದ ನಂತರ ಒಂದು ಆಸಕ್ತಿದಾಯಕ ಬೆಳವಣಿಗೆ ಕಾಣಿಸುತ್ತದೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಣಿಸದ ವ್ಯಕ್ತಿಯ ಬಗ್ಗೆ ಸುದ್ದಿ ಬರುತ್ತದೆ. ಕೆಲವರಿಗೆ ಆ ವ್ಯಕ್ತಿ ಪ್ರತ್ಯಕ್ಷವಾಗಿ ಸಂಪರ್ಕಿಸುತ್ತಾರೆ. ಇನ್ನು ಕೆಲವರಿಗೆ ಅವರ ಬಗ್ಗೆ ಮಾಹಿತಿ ಲಭಿಸುತ್ತದೆ. ಆ ಮಾಹಿತಿ ನಿಮ್ಮಲ್ಲಿ ಹೊಸ ಆಲೋಚನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಆರ್ಥಿಕ ರಂಗದಲ್ಲಿ ಈ ದಿನ ಒಂದು ತಿರುವು. ನೀವು ಹಿಂದೆ ಮಾಡಿದ ಪ್ರಯತ್ನ ಈಗ ಫಲಿತಾಂಶವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಹಣದ ಬಗ್ಗೆ ನೀವು ತೆಗೆದುಕೊಂಡ ನಿರ್ಧಾರ ಸರಿಯಾದದ್ದು ಎಂದು ನಿಮಗೆ ಅನಿಸುತ್ತದೆ. ಒಂದು ಹೊಸ ಆದಾಯದ ಆಲೋಚನೆ ನಿಮ್ಮ ಗಮನಕ್ಕೆ ಬರುತ್ತದೆ. ಈಗ ಬಹಳಷ್ಟು ಮೇಷರಾಶಿಯವರು ಗಮನಿಸಬೇಕಾದ ವಿಷಯ, ನಿಮ್ಮ ಸುತ್ತಲಿರುವ ಇಬ್ಬರು ವ್ಯಕ್ತಿಗಳ ಅಸಲಿ ಸ್ವಭಾವ ಬಯಲಾಗಲು ಪ್ರಾರಂಭವಾಗುತ್ತದೆ. ಮೊದಲನೇ ವ್ಯಕ್ತಿ ನಿಮ್ಮ ಯಶಸ್ಸನ್ನು ನಿಜವಾಗಿಯೂ ಬಯಸುವ ವ್ಯಕ್ತಿ. ಎರಡನೇ ವ್ಯಕ್ತಿ ನಿಮ್ಮ ಪ್ರಗತಿಯನ್ನು ನೋಡಿ ಮೌನವಾಗಿ ಅಸಹನೆ ಪಡುವ ವ್ಯಕ್ತಿ. ಇವರಿಬ್ಬರ ನಡುವಿನ ವ್ಯತ್ಯಾಸ ಈ ದಿನ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಾಯಂಕಾಲದ ಸಮಯಕ್ಕೆ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಆ ನಿರ್ಧಾರ ಸಣ್ಣದಾಗಿ ಕಂಡರೂ ಅದರ ಪ್ರಭಾವ ದೊಡ್ಡದಾಗಿರುತ್ತದೆ. ನೀವು ಆಯ್ಕೆ ಮಾಡಿಕೊಳ್ಳುವ ದಿಕ್ಕು ಜೂನ್ 22ರಂದು ನಡೆಯುವ ಘಟನೆಗಳಿಗೆ ಬುನಾದಿ ಹಾಕುತ್ತದೆ. ಮೇಷರಾಶಿಯವರಿಗೆ ಈ ದಿನ ಪ್ರೇಮ ಸಂಬಂಧಗಳ ವಿಷಯದಲ್ಲೂ ವಿಶೇಷ ಸೂಚನೆಗಳು ಕಾಣಿಸುತ್ತಿವೆ. ಹಿಂದೆ ಹೇಳಿಕೊಳ್ಳಲಾಗದ ಭಾವನೆಗಳು ಹೊರಬರಲು ಪ್ರಾರಂಭವಾಗುತ್ತವೆ. ಒಂದು ಸ್ಪಷ್ಟವಾದ ಸಂಭಾಷಣೆ ಸಂಬಂಧಗಳನ್ನು ಬಲಪಡಿಸುತ್ತದೆ. ಈಗ ಆ ಒಂದು ಘಟನೆಯ ಬಗ್ಗೆ ಮತ್ತೊಂದು ರಹಸ್ಯ. ಜೂನ್ 20ರಂದು ಪ್ರಾರಂಭವಾದ ಸಂಕೇತ, ಜೂನ್ 21ರಂದು ಕಂಡ ಆಯ್ಕೆ, ಇವೆರಡೂ ಸೇರುವ ಸಮಯ ಇನ್ನೂ ಬಂದಿಲ್ಲ. ಅಸಲಿ ಪರೀಕ್ಷೆ ಜೂನ್ 22ರಂದು ಶುರುವಾಗುತ್ತದೆ. ಮೇಷರಾಶಿಯವರಿಗೆ ಈಗ ಅತ್ಯಂತ ಪ್ರಮುಖವಾದ ಹಂತ ಪ್ರಾರಂಭವಾಗುತ್ತದೆ. ಜೂನ್ 20ರಂದು ಕಾಣಿಸಿಕೊಂಡ ಮೊದಲ ಸಂಕೇತ, ಜೂನ್ 21ರಂದು ಎದುರಾದ ಆಯ್ಕೆ, ಈ ಎರಡರ ಹಿಂದೆ ಇರುವ ಅಸಲಿ ಅರ್ಥ ಜೂನ್ 22ರ ಸೋಮವಾರ ಬಯಲಾಗುತ್ತದೆ. ಈ ದಿನ ಸಾಮಾನ್ಯ ದಿನವಲ್ಲ. ಈ ದಿನ ನಿಮ್ಮ ಆಲೋಚನೆಗಳು, ನಿಮ್ಮ ನಿರ್ಧಾರಗಳು, ನಿಮ್ಮ ಸುತ್ತಲಿರುವ ವ್ಯಕ್ತಿಗಳ ನಡವಳಿಕೆ ಎಲ್ಲವೂ ಒಂದು ವಿಶೇಷ ಹಂತದಲ್ಲಿ ಸಾಗುತ್ತವೆ. ಬೆಳಿಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಗಾಂಭೀರ್ಯ ಕಾಣಿಸುತ್ತದೆ. ಕಳೆದ 2 ದಿನಗಳಿಂದ ನಡೆದ ಘಟನೆಗಳನ್ನು ನೀವು ಪದೇ ಪದೇ ನೆನಪಿಸಿಕೊಳ್ಳುತ್ತೀರಿ. ಕೆಲವು ವಿಷಯಗಳು ಈಗ ಮಾತ್ರವೇ ಅರ್ಥವಾಗುತ್ತವೆ. ಒಂದು ಕಾಲದಲ್ಲಿ ಸಣ್ಣದಾಗಿ ಅನಿಸಿದ ಘಟನೆ ಈಗ ತುಂಬಾ ಮುಖ್ಯವಾಗಿ ಕಾಣಿಸುತ್ತದೆ. ಶನಿ ಪ್ರಭಾವ ಮೇಷರಾಶಿಯವರಿಗೆ ಒಂದು ಸಂದೇಶವನ್ನು ನೀಡುತ್ತದೆ. ನಿಜವನ್ನು ಗುರುತಿಸು. ಈ ದಿನ ನೀವು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕಾಗಿ ಬರುತ್ತದೆ. ಅದು ವ್ಯಕ್ತಿಗೆ ಸಂಬಂಧಿಸಿದ್ದಾಗಿರಬಹುದು,
ಒಂದು ಸಂಬಂಧಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಒಂದು ಯೋಜನೆ ಅಥವಾ ಒಂದು ಆಶಯದ ಬಗ್ಗೆ ಕೂಡ ಆಗಿರಬಹುದು. ಆದರೆ ಆ ನಿಜವನ್ನು ಗುರುತಿಸಿದ ಕ್ಷಣದಿಂದ ನಿಮ್ಮಲ್ಲಿ ಒಂದು ಹೊಸ ಶಕ್ತಿ ಹುಟ್ಟುತ್ತದೆ. ಉದ್ಯೋಗ ರಂಗದಲ್ಲಿರುವವರಿಗೆ ಈ ದಿನ ಪರಿಶೀಲನೆಯ ದಿನ. ನಿಮ್ಮ ಕೆಲಸವನ್ನು ಗಮನಿಸುತ್ತಿರುವ ವ್ಯಕ್ತಿಗಳು ಮೌನವಾಗಿ ನಿಮ್ಮ ಸಾಮರ್ಥ್ಯವನ್ನು ಅಂದಾಜು ಮಾಡುತ್ತಿದ್ದಾರೆ. ನೀವು ಮಾತನಾಡುವ ವಿಧಾನ, ವ್ಯವಹರಿಸುವ ರೀತಿ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಪದ್ಧತಿ ಇವೆಲ್ಲವೂ ಭವಿಷ್ಯದ ಅವಕಾಶಗಳ ಮೇಲೆ ಪ್ರಭಾವ ಬೀರುತ್ತವೆ. ಕೆಲವು ಮೇಷರಾಶಿಯವರಿಗೆ ಈ ದಿನ ಒಂದು ಹಳೆಯ ಅವಕಾಶ ನೆನಪಿಗೆ ಬರುತ್ತದೆ. ಒಂದು ಕಾಲದಲ್ಲಿ ನಿಮ್ಮ ಕೈಯಿಂದ ಜಾರಿಹೋದ ಕೆಲಸ ಈಗ ಮತ್ತೊಂದು ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ವಾನಿಟಿ ನೀವು ಅದನ್ನು ಬೇರೆಯದೇ ಕೋನದಲ್ಲಿ ನೋಡುತ್ತೀರಿ. ವ್ಯಾಪಾರ ರಂಗದಲ್ಲಿ ಇರುವವರಿಗೆ ಸೋಮವಾರ ಮುಖ್ಯವಾದ ಪರಿಶೀಲನೆಯ ಸಮಯ. ನೀವು ಯಾರ ಮಾತನ್ನು ನಂಬಬೇಕು, ಯಾರ ಸಲಹೆಯನ್ನು ಪಾಲಿಸಬೇಕು ಎಂಬ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಹಿಂದೆ ಗೊಂದಲಮಯವಾಗಿ ಕಂಡ ಪರಿಸ್ಥಿತಿ ಈಗ ಕ್ರಮೇಣ ಸರಿಯಾಗುತ್ತದೆ. ಈಗ ಆ ಒಂದು ಘಟನೆಗೆ ಸಂಬಂಧಿಸಿದ ಮೂರನೇ ಸಂಕೇತದ ಬಗ್ಗೆ ಮಾತನಾಡಿಕೊಳ್ಳೋಣ. ಜೂನ್ 22ರಂದು ನಿಮ್ಮ ಮುಂದೆ ಒಂದು ಮಾಹಿತಿ ಬರುತ್ತದೆ. ಆ ಮಾಹಿತಿ ನೇರವಾಗಿ ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಿರುತ್ತದೆ. ಆರಂಭದಲ್ಲಿ ಅದು ಸಣ್ಣ ವಿಷಯದಂತೆ ಕಾಣಿಸುತ್ತದೆ, ಆದರೆ ಅದರ ಹಿಂದೆ ಇರುವ ಅವಕಾಶವನ್ನು ಗುರುತಿಸಿದಾಗ ನಿಮ್ಮ ಆಲೋಚನೆ ಬದಲಾಗಿ ಹೋಗುತ್ತದೆ. ಈ ದಿನ ಮಧ್ಯಾಹ್ನದ ನಂತರ ನಿಮ್ಮ ಜೀವನದಲ್ಲಿ ಒಂದು ಆಸಕ್ತಿದಾಯಕ ಬೆಳವಣಿಗೆ ಕಾಣಿಸುತ್ತದೆ. ನೀವು ಹಿಂದೆ ಭೇಟಿಯಾದ ಒಂದು ವ್ಯಕ್ತಿಯ ಬಗ್ಗೆ ಮತ್ತೆ ಚರ್ಚೆ ಪ್ರಾರಂಭವಾಗುತ್ತದೆ. ಆ ವ್ಯಕ್ತಿಯ ಹೆಸರು, ಆ ವ್ಯಕ್ತಿ ಹೇಳಿದ ಮಾತು ಅಥವಾ ಆ ವ್ಯಕ್ತಿ ನೀಡಿದ ಸಲಹೆ ಈಗ ಹೊಸ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಕುಟುಂಬದ ವಿಷಯಗಳಲ್ಲಿ ಈ ದಿನ ಒಂದು ಸ್ಪಷ್ಟತೆ ಕಾಣಿಸುತ್ತದೆ. ಬಹಳ ದಿನಗಳಿಂದ ಚರ್ಚೆಯಲ್ಲಿದ್ದ ವಿಷಯ ಒಂದು ನಿರ್ಧಾರಕ್ಕೆ ಬರುತ್ತದೆ. ಮನೆಯಲ್ಲಿ ನಿಮ್ಮ ಪಾತ್ರ ಬಲಗೊಳ್ಳುತ್ತದೆ. ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಹೆಚ್ಚುತ್ತದೆ. ಆರ್ಥಿಕವಾಗಿ ನೋಡಿದರೆ ಸೋಮವಾರ ಲೆಕ್ಕಾಚಾರದ ದಿನ. ನೀವು ಇದುವರೆಗೆ ಮಾಡಿದ ಖರ್ಚುಗಳು, ಹೂಡಿಕೆಗಳು, ಪ್ರಯತ್ನಗಳು ಎಲ್ಲವನ್ನೂ ನೀವು ಹೊಸ ದೃಷ್ಟಿಯಿಂದ ನೋಡುತ್ತೀರಿ. ಆರ್ಥಿಕ ವಿಷಯದಲ್ಲಿ ಒಂದು ಪ್ರಮುಖವಾದ ತಿಳುವಳಿಕೆ ನಿಮಗೆ ಬರುತ್ತದೆ. ಅದೇ ತಿಳುವಳಿಕೆ ಜೂನ್ 23ರಂದು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬುನಾದಿ ಹಾಕುತ್ತದೆ. ನಿಮ್ಮ ಸುತ್ತಲಿರುವ ಒಬ್ಬ ವ್ಯಕ್ತಿಯ ಅಸಲಿ ಸ್ವರೂಪ ಪೂರ್ತಿಯಾಗಿ ಬಯಲಾಗುತ್ತದೆ. ಇದುವರೆಗೆ ನೀವು ಅನುಮಾನದಿಂದ ನೋಡುತ್ತಿದ್ದ ವ್ಯಕ್ತಿಯ ಬಗ್ಗೆ ಸ್ಪಷ್ಟವಾದ ಸಂಕೇತ ಕಾಣಿಸುತ್ತದೆ. ನಿಮಗೆ ಬೆಂಬಲವಾಗಿ ನಿಂತ ವ್ಯಕ್ತಿ ಯಾರು, ಕೇವಲ ಸ್ವಾರ್ಥಕ್ಕೆ ಹತ್ತಿರವಾದ ವ್ಯಕ್ತಿ ಯಾರು ಎಂಬುದು ಅರ್ಥವಾಗುತ್ತದೆ. ಈ ಗುರುತಿಸುವಿಕೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಸಾಯಂಕಾಲದ ಸಮಯಕ್ಕೆ ನೀವು ಆಲೋಚನೆಗಳಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗುತ್ತೀರಿ. ಹಿಂದೆ ನೀವು ತೆಗೆದುಕೊಂಡ ನಿರ್ಧಾರಗಳು, ಕಳೆದುಕೊಂಡ ಅವಕಾಶಗಳು, ಸಾಧಿಸಿದ ಯಶಸ್ಸುಗಳು ಇವೆಲ್ಲವೂ ನಿಮ್ಮ ಕಣ್ಣ ಮುಂದೆ ಸುಳಿಯುತ್ತವೆ. ಆದರೆ ಈ ಬಾರಿ ನೀವು ಬೇಸರದಿಂದಲ್ಲ, ಸ್ಪಷ್ಟತೆಯಿಂದ ಯೋಚಿಸುತ್ತೀರಿ. ಯಾವುದನ್ನು ಮುಂದುವರಿಸಬೇಕು, ಯಾವುದನ್ನು ಬಿಟ್ಟುಬಿಡಬೇಕು, ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎಂಬ ವಿಷಯಗಳಲ್ಲಿ ನಿಮಗೆ ಒಳಗಿನಿಂದಲೇ ಉತ್ತರ ದೊರೆಯುತ್ತದೆ. ರಾತ್ರಿಯ ಸಮಯಕ್ಕೆ 4 ದಿನಗಳ ಪ್ರಯಾಣದಲ್ಲಿ ಅತ್ಯಂತ ಪ್ರಮುಖವಾದ ಸೂಚನೆ ನಿಮಗೆ ಕಾಣಿಸುತ್ತದೆ. ಅದು ಒಂದು ಸಂಭಾಷಣೆಯ ರೂಪದಲ್ಲಿ ಬರಬಹುದು, ಒಂದು ಮಾಹಿತಿಯ ರೂಪದಲ್ಲಿ ಬರಬಹುದು ಅಥವಾ ಒಂದು ನಿರ್ಧಾರದ ರೂಪದಲ್ಲಿ ಬರಬಹುದು. ಆದರೆ ಆ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಮೇಷರಾಶಿಯವರಿಗೆ ಜೂನ್ 23ರಂದು ಮುಕ್ತಾಯವಲ್ಲ, ಒಂದು ಆರಂಭ. ಜೂನ್ 20ರಂದು ಪ್ರಾರಂಭವಾದ ಸಂಕೇತಗಳು, ಜೂನ್ 21ರಂದು ಎದುರಾದ ಆಯ್ಕೆಗಳು, ಜೂನ್ 22ರಂದು ಬಯಲಾದ ಸತ್ಯಗಳು ಇವೆಲ್ಲವೂ ಈಗ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತವೆ. ಈ ದಿನ ನೀವು ನೋಡುವ ಪ್ರತಿ ಘಟನೆಗೂ ಒಂದು ಅರ್ಥವಿರುತ್ತದೆ. ಪ್ರತಿ ಮಾತಿಗೂ ಒಂದು ಸಂದೇಶವಿರುತ್ತದೆ. ಪ್ರತಿ ನಿರ್ಧಾರಕ್ಕೂ ಒಂದು ದಿಕ್ಕಿರುತ್ತದೆ. ಬೆಳಿಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಭಿನ್ನವಾದ ಸ್ಪಷ್ಟತೆ ಕಾಣಿಸುತ್ತದೆ. ಕಳೆದ 3 ದಿನಗಳಿಂದ ನಿಮ್ಮಲ್ಲಿ ನಡೆದ ಗೊಂದಲಗಳು ಕ್ರಮೇಣ ದೂರವಾಗುತ್ತವೆ. ನಿಮಗೆ ಏನು ಬೇಕು, ಎಲ್ಲಿಗೆ ಹೋಗಬೇಕು, ಯಾರೊಂದಿಗೆ ಮುಂದೆ ಸಾಗಬೇಕು ಎಂಬ ವಿಷಯಗಳಲ್ಲಿ ಒಂದು ನಿರ್ಣಾಯಕ ಆಲೋಚನೆ ಮೂಡುತ್ತದೆ. ಈ ದಿನ ಮೇಷರಾಶಿಯವರಿಗೆ ಅತ್ಯಂತ ಬಲವಾದ ಶಕ್ತಿಯೆಂದರೆ ನಿರ್ಧಾರ ಶಕ್ತಿ. ಇದುವರೆಗೆ ನೀವು ಮುಂದೂಡಿದ್ದ ಒಂದು ವಿಷಯ ಈಗ ನಿಮ್ಮ ಮುಂದೆ ಬರುತ್ತದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅಥವಾ ಕೌಟುಂಬಿಕ ನಿರ್ಧಾರಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆದರೆ ಈ ಬಾರಿ ನೀವು ಅದನ್ನು ಪಕ್ಕಕ್ಕೆ ಇಡುವುದಿಲ್ಲ. ನೀವು ಅದನ್ನು ಎದುರಿಸುತ್ತೀರಿ. ಉದ್ಯೋಗ ರಂಗದಲ್ಲಿರುವ ಮೇಷರಾಶಿಯವರಿಗೆ ಮಂಗಳವಾರ ಒಂದು ಯೋಜನಾ ದಿನ. ನೀವು ಮುಂಬರುವ ದಿನಗಳಲ್ಲಿ ಹೇಗೆ ಮುಂದೆ ಹೋಗಬೇಕೆಂದು ಒಂದು ಸ್ಪಷ್ಟವಾದ ರೂಪರೇಷೆ ತಯಾರಾಗುತ್ತದೆ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿದ ವ್ಯಕ್ತಿಗಳ ಬೆಂಬಲ ನಿಮಗೆ ಬಲ ನೀಡುತ್ತದೆ. ಹಿಂದೆ ನೀವು ಮಾಡಿದ ಪರಿಶ್ರಮ ವ್ಯರ್ಥವಾಗಲಿಲ್ಲ ಎಂದು ನೀವು ಗುರುತಿಸುತ್ತೀರಿ. ವ್ಯಾಪಾರ ರಂಗದಲ್ಲಿರುವವರಿಗೆ ಈ ದಿನ ಒಂದು ಹೊಸ ದಿಕ್ಕು ಕಾಣಿಸುತ್ತದೆ.
ನೀವು ಬಹಳ ದಿನಗಳಿಂದ ಪರಿಶೀಲಿಸುತ್ತಿರುವ ವಿಷಯ ಈಗ ಅನುಷ್ಠಾನದ ದಿಕ್ಕಿಗೆ ಹೋಗುವಂತೆ ಅನಿಸುತ್ತದೆ. ನಿಮ್ಮಲ್ಲಿನ ನಾಯಕತ್ವದ ಗುಣ ಹೊರಬರುತ್ತದೆ. ಇತರರು ಸಂದೇಹಪಟ್ಟ ಜಾಗದಲ್ಲಿ ನೀವು ಮುಂದಡಿ ಇಡುತ್ತೀರಿ. ಈಗ ಈ 4 ದಿನಗಳಿಂದ ಹೇಳುತ್ತಿರುವ ಆ ಒಂದು ಘಟನೆಯ ಬಗ್ಗೆ ಮಾತನಾಡಿಕೊಳ್ಳೋಣ. ಆ ಒಂದು ಘಟನೆ ಎಂದರೆ ಒಂದು ಅದ್ಭುತವಲ್ಲ. ಆ ಒಂದು ಘಟನೆ ಎಂದರೆ ಆಕಾಶದಿಂದ ಏನೋ ಬಿದ್ದಿಬಿಡುವುದಲ್ಲ. ಆ ಒಂದು ಘಟನೆ ಎಂದರೆ ನಿಮ್ಮ ಜೀವನದಲ್ಲಿ ಅಕಸ್ಮಾತ್ತಾಗಿ ಕಾಣಿಸುವ ಅದೃಷ್ಟವಲ್ಲ. ಆ ಒಂದು ಘಟನೆ ಎಂದರೆ ನೀವು ನಿಮ್ಮ ಜೀವನವನ್ನು ಹೊಸ ಹಂತದಲ್ಲಿ ನೋಡಬೇಕೆಂದು ನಿರ್ಧರಿಸುವ ಕ್ಷಣ. ಜೂನ್ 20ರಂದು ಸಂಕೇತ ಬಂದಿತು. ಜೂನ್ 21ರಂದು ಆಯ್ಕೆ ಕಾಣಿಸಿತು. ಜೂನ್ 22ರಂದು ಒಂದು ಸತ್ಯ ಬಯಲಾಯಿತು. ಜೂನ್ 23ರಂದು ನೀವು ಆ 3 ವಿಷಯಗಳನ್ನು ಒಟ್ಟುಗೂಡಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಅದೇ ಈ 4 ದಿನಗಳ ಅಸಲಿ ಸಂದೇಶ. ಬಹಳಷ್ಟು ಜನರ ಜೀವನದಲ್ಲಿ ಅವಕಾಶಗಳು ಬರುತ್ತವೆ, ಆದರೆ ಅವರು ಅವುಗಳನ್ನು ಗುರುತಿಸುವುದಿಲ್ಲ. ಬಹಳಷ್ಟು ಜನರು ಸಂಕೇತಗಳನ್ನು ನೋಡುತ್ತಾರೆ, ಆದರೆ ಅವುಗಳನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಬಹಳಷ್ಟು ಜನರು ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ, ಆದರೆ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಮೇಷರಾಶಿಯವರಿಗೆ ಈ 4 ದಿನಗಳು ಈ 3 ದಿನಗಳ ದಿಕ್ಕುಗಳನ್ನು ಪೂರ್ಣಗೊಳಿಸುವ ಸಮಯ. ಕೌಟುಂಬಿಕ ವಿಷಯಗಳಲ್ಲಿ ನೀವು ಒಂದು ಸ್ಥಿರತೆಯನ್ನು ತರುತ್ತೀರಿ. ನಿಮ್ಮ ಮಾತಿಗೆ ಗೌರವ ಹೆಚ್ಚುತ್ತದೆ. ಮನೆಯಲ್ಲಿ ನಿಮ್ಮ ಪಾತ್ರ ಮತ್ತಷ್ಟು ಬಲಗೊಳ್ಳುತ್ತದೆ. ಹಿಂದೆ ನಡೆದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕ್ರಮೇಣ ಮುಕ್ತಾಯದ ಹಂತವನ್ನು ತಲುಪುತ್ತವೆ. ಸಂಬಂಧಗಳ ವಿಷಯದಲ್ಲಿ ಈ ದಿನ ಒಂದು ಸ್ಪಷ್ಟತೆ ಕಾಣಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ಕಡಿಮೆಯಾಗುತ್ತವೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎಂದು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಆರ್ಥಿಕ ವಿಷಯಗಳಲ್ಲಿ ಈ ದಿನ ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಹಣ ಎಂದರೆ ಕೇವಲ ಸಂಪಾದನೆ ಮಾತ್ರವಲ್ಲ, ಸರಿಯಾದ ನಿರ್ಧಾರ ಎಂದು ನೀವು ಗುರುತಿಸುತ್ತೀರಿ. ನಿಮ್ಮ ಆಲೋಚನೆಗಳಲ್ಲಿ ಒಂದು ಪರಿಪಕ್ವತೆ ಕಾಣಿಸುತ್ತದೆ. ಮಧ್ಯಾಹ್ನದ ನಂತರ ನಿಮ್ಮಲ್ಲಿ ಒಂದು ವಿಶೇಷವಾದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಿಂದೆ ದೊಡ್ಡದಾಗಿ ಕಂಡ ವಿಷಯಗಳು ಈಗ ಅಷ್ಟೊಂದು ದೊಡ್ಡದಾಗಿ ಕಾಣಿಸುವುದಿಲ್ಲ. ನೀವು ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಸ್ಥಿತಿಗೆ ಬರುತ್ತೀರಿ. ಈಗ ಈ 4 ದಿನಗಳ ಪ್ರಯಾಣವನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳೋಣ. ಜೂನ್ 20ರಂದು ಸಂಕೇತ, ಜೂನ್ 21ರಂದು ಆಯ್ಕೆ, ಜೂನ್ 22ರಂದು ಸತ್ಯ, ಜೂನ್ 23ರಂದು ನಿರ್ಧಾರ. ಇದೇ ಮೇಷರಾಶಿಯವರಿಗೆ ಈ ಅವಧಿಯ ಪ್ರಮುಖ ಸಂದೇಶ. ನೀವು ಗತಕಾಲವನ್ನು ನೋಡಿ ಬೇಸರಪಡುವ ಹಂತವನ್ನು ದಾಟುತ್ತಿದ್ದೀರಿ. ನೀವು ಎದುರು ನೋಡುವ ಹಂತವನ್ನು ದಾಟುತ್ತಿದ್ದೀರಿ. ನೀವು ಸಿದ್ಧವಾಗುತ್ತಿರುವ ಹಂತವನ್ನು ಸಹ ದಾಟುತ್ತಿದ್ದೀರಿ. ಈಗ ನೀವು ಮುಂದೆ ಸಾಗುವ ದಿಕ್ಕಿನಲ್ಲಿದ್ದೀರಿ. ಮೇಷರಾಶಿಯವರ ಸ್ವಭಾವ ಯೋಧನ ಸ್ವಭಾವ. ಅಡೆತಡೆಗಳು ಕಂಡರೆ ಹಿಂದೆ ಸರಿಯುವ ರಾಶಿ ಇದಲ್ಲ. ಸವಾಲುಗಳು ಎದುರಾದರೆ ನಿಂತು ಹೋರಾಡುವ ರಾಶಿ. ಅದಕ್ಕಾಗಿಯೇ ಈ 4 ದಿನಗಳ ಸಂದೇಶ ಒಂದೇ. ನಿಮ್ಮ ಮುಂದೆ ಬಂದ ಸಂಕೇತಗಳನ್ನು ಗುರುತಿಸಿ, ನಿಮ್ಮ ಮುಂದೆ ಬಂದ ಅವಕಾಶಗಳನ್ನು ಗೌರವಿಸಿ, ನಿಮ್ಮ ಮುಂದೆ ಬಂದ ಸತ್ಯಗಳನ್ನು ಒಪ್ಪಿಕೊಳ್ಳಿ. ನಿಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯುವ ನಿರ್ಧಾರವನ್ನು ಧೈರ್ಯವಾಗಿ ತೆಗೆದುಕೊಳ್ಳಿ. ಈ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಒಂದು ಹೊಸ ಅಧ್ಯಾಯದ ಆರಂಭ. ಮೇಷರಾಶಿಯವರಿಗೆ ಜೂನ್ 20, 21, 22, 23ರ ದಿನಾಂಕಗಳು ನೆನಪಿನಲ್ಲಿ ಉಳಿಯುವ ದಿನಗಳು. ನಿಮ್ಮ ಆಲೋಚನೆಗಳಿಗೆ ಹೊಸ ದಿಕ್ಕನ್ನು ನೀಡುತ್ತವೆ. ನಿಮ್ಮ ಗುರಿಗಳಿಗೆ ಹೊಸ ವೇಗವನ್ನು ನೀಡುತ್ತವೆ. ನಿಮ್ಮ ಪ್ರಯಾಣಕ್ಕೆ ಒಂದು ಹೊಸ ಅರ್ಥವನ್ನು ನೀಡುತ್ತವೆ. ಈ ಫಲಿತಾಂಶಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಮೇಷರಾಶಿಯವರು ಕಾಮೆಂಟ್ನಲ್ಲಿ ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನಮಃ ಎಂದು ಬರೆಯಿರಿ. ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇಂತಹ ರಾಶಿ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.